ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣದ ತನಿಖೆ ಚುರುಕು ಪಡ್ಕೊಳ್ತಾ ಇದೆ. ಫೆಬ್ರವರಿ 4ರಿಂದ ನಾಪತ್ತೆ ಆಗಿರುವಂಥದ್ದು ಭೈರತಿ ಬಸವರಾಜ್. ಹೈಕೋರ್ಟ್ನಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ರದ್ದಾದಂಥ ಹಿನ್ನೆಲೆಯಲ್ಲಿ ಕೊನೆಯದಾಗಿ ಮೇಡಹಳ್ಳಿ ಕೋದಂಡರಾಮಸ್ವಾಮಿ ರಥೋತ್ಸವದಲ್ಲಿ ಭಾಗಿಯಾಗಿದ್ದರು. ಫೆಬ್ರವರಿ 3ರಂದು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ರು ಭೈರತಿ. ಫೆಬ್ರವರಿ 4ರಂದು ಭೈರತಿ ಬಸವರಾಜ್ ಹುಟ್ಟುಹಬ್ಬ ಇತ್ತು. ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲೂ ಎಲ್ಲಿಯೂ ಕಾಣಿಸಿಕೊಳ್ಳಿಲ್ಲ ಭೈರತಿ. ಸದ್ಯ ನಾಪತ್ತೆ ಆಗಿದ್ದಾರೆ ಭೈರತಿ ಬಸವರಾಜ್. ಅವರಿಗಾಗಿ ಇದೀಗ ಸಿಐಡಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ಬಟ್ ಈಗ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಾಪತ್ತೆ ಆಗಿಬಿಟ್ಟಿದ್ದಾರೆ. ಫೆಬ್ರವರಿ 3ನೇ ತಾರೀಕು ಕಾಣಿಸ್ಕೊಂಡಿದ್ರು. ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ರು. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ಮತ್ತು ಫೆಬ್ರವರಿ 4 ಅವರ ಬರ್ತ್ಡೇ ಇತ್ತು. ಆ ಬರ್ತ್ಡೇ ಕಾರ್ಯಕ್ರಮದಲ್ಲೂ ಕಾಣಿಸ್ಕೊಂಡಿಲ್ಲ. ಅಂದರೆ ಬರ್ತ್ಡೇಗಿಂತ ಮುಂಚಿತವಾಗಿಯೇ ತೆರಳಿದ್ದಾರೆ. ಎಲ್ಲಿಗೆ ಏನು ಗೊತ್ತಿಲ್ಲ. ಇದೀಗ CID ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಸದ್ಯ ನಾಪತ್ತೆ ಆಗಿರುವಂಥ ಭೈರತಿ ಬಸವರಾಜ್ಗಾಗಿ CID ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಫೆಬ್ರವರಿ 3ರ ತನಕ ಇದ್ದರೂ ಈಗ ನಾಪತ್ತೆ ಆಗಿದ್ದಾರೆ. ಹೈಕೋರ್ಟ್ನಲ್ಲಿ ಮಧ್ಯಂತರ ನಿರೀಕ್ಷಣಾ ಜಾಮೀನು ರದ್ದಾದಂಥ ಹಿನ್ನೆಲೆಯಲ್ಲೇ ಎಲ್ಲಿ ಹೋಗಿದ್ದಾರೆ, ಏನು ಎತ್ತ ಗೊತ್ತಿಲ್ಲ. ಮೇಡಹಳ್ಳಿ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದು ಫೆಬ್ರವರಿ 3ನೇ ತಾರೀಕು ನಡೆದಿತ್ತು. ಅದಾದ ನಂತರ ಫೆಬ್ರವರಿ 4ನೇ ತಾರೀಕು ಅವ್ರದ್ದು ಬರ್ತ್ಡೇ ಇತ್ತು. ಅದಕ್ಕೆ ಅಂತ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಬಟ್ ಅವ್ರು ಕಾಣಿಸ್ಕೊಂಡಿರಲಿಲ್ಲ. ಅಂದರೆ ಬರ್ತ್ಡೇಗಿಂತ ಮುಂಚಿತವಾಗಿ ತೆರಳಿದ್ದಾರೆ. ಎಲ್ಲಿಗೆ, ಏನು, ಎತ್ತ, ಯಾವುದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇಲ್ಲ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಇದೀಗ ಎಲ್ಲಿದ್ದಾರೆ, ಏನು, ಎತ್ತ, ಯಾವುದ್ರ ಬಗ್ಗೆಯೂ ಮಾಹಿತಿ ಇಲ್ಲ ಅಂತ. ಯಾವ ಥರ ತನಿಖೆ ನಡೆಸಲಾಗ್ತಾ ಇದೆ, ಹುಡುಕಾಟ ಹೇಗೆ ನಡೆಸಲಾಗ್ತಾ ಇದೆ, ಏನೆಲ್ಲ ಅನುಮಾನ ಇದೆ ಈ ಪ್ರಕರಣದಲ್ಲಿ? ಈಗಾಗಲೇ ಏನು ಬಿಕ್ಲಾಶ್ವ ಮರಳು ಪ್ರಕರಣದಲ್ಲಿ ಆರೋಪಿತರಾಗಿರುವಂತ ಭೈರತಿ ಬಸವರಾಜ್ ಕಳೆದ ಫೆಬ್ರವರಿ 4ನೇ ತಾರೀಕಿಂದನೂ ಕೂಡ ನಾಪತ್ತೆ ಆಗಿದ್ರೆ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಅಲ್ಲಿನ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. 3ನೇ ತಾರೀಕು ಮೇಡಹಳ್ಳಿಯಲ್ಲಿ ನಡೆದಂತ ಕೋದಂಡರಾಮಸ್ವಾಮಿಯ ಜಾತ್ರೆ ಏನ್ ನಡೀತದೆ, ಆ ಜಾತ್ರೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಅದಾದ ಬಳಿಕ ಅವರೆಲ್ಲೂ ಕೂಡ ಕಾಣಿಸ್ಕೊಂಡೆಲ್ಲ ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಮರುದಿನ ಅವರ ಬರ್ತ್ಡೇ ಇರುತ್ತೆ. ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಬಂದಿರ್ತಾರೆ. ಆದ್ರೆ ಯಾರು ಕೂಡ ಅವ್ರ ಸಂಪರ್ಕಕ್ಕೆ ಸಿಕ್ಕಿರೋದಿಲ್ಲ. ಯಾಕೆಂತಂದ್ರೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಯಾವಾಗ ಬೇಕಾದ್ರೂ ಜಾಮೀನು ಅರ್ಜಿ ಆದೇಶ ಹೊರಬರ್ಬೋದು ಅನ್ನೋ ಟೆನ್ಷನ್ ಕೂಡ ಅವರು ಕೂಡ ಇದ್ರು. ಹೀಗಾಗಿ ಯಾರಿಗೂ ಕೂಡ ಸಿಕ್ಕಿಲ್ಲ, ನಾಪತ್ತೆ ಆಗಿದ್ದಾರೆ ಅನ್ನೋ ಮಾಹಿತಿ ಇರುವಂತದ್ದು. ಈಗಾಗಲೇ ಜಾಮೀನು ಅರ್ಜಿ ವಜಾ ಆಗಿರುವ ಹಿನ್ನೆಲೆಯಲ್ಲಿ ಅವ್ರಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಸೊ ಎಲ್ಲೋಗಿದ್ರೆ ಏನು, ಯಾರ ಸಂಪರ್ಕದಲ್ಲಿ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಮಾಹಿತಿ ಸಿಗ್ತಿಲ್ಲ. ಅದ್ರ ಜೊತೆಗೆ ಕುಟುಂಬಸ್ಥರು ಇರ್ಬೋದು, ಆಪ್ತರು ಇರ್ಬೋದು, ಯಾರು ಕೂಡ ಇವರು ಸಂಪರ್ಕದಲ್ಲಿ ಇಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತದೆ. ಸೊ ಸಿಡಿ ಅಧಿಕಾರಿಗಳು ಕಸ್ಟೋಡಿಯಲ್ ಇಂಟ್ರೋಗೇಷನ್ ಮಾಡಬೇಕು ಅಂತ ಹೇಳಿ ಏನ್ ಮನವಿಯನ್ನ ಮಾಡ್ಕೊಂಡು ಹೀಗಾಗಿ ಅವ್ರನ್ನ ಬಂಧಿಸಬೇಕು ಅನ್ನೋ ಕಾರಣಕ್ಕಾಗಿ ತೀವ್ರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕೆಲ ತಂಡಗಳನ್ನ ಮಾಡ್ಕೊಂಡು ಅಂತಾರಾಜ್ಯಕ್ಕೆ ಕೂಡ ಭೇಟಿ ನೀಡುವಂಥದ್ದು, ಮಹಾರಾಷ್ಟ್ರ ಇರ್ಬೋದು ಮತ್ತು ಬೇರೆ ಬೇರೆ ಕಡೆ ಕೂಡ ಭೇಟಿ ನೀಡಿ ಅವರು ಯಾರ್ಯಾರ ಜೊತೆ ಸಂಪರ್ಕ ಇರ್ಬೋದು, ಎಲ್ಲಿ ಟ್ರಾವೆಲ್ ಮಾಡಿರ್ಬೋದು ಅನ್ನೋ ಬಗ್ಗೆ ಕೂಡ ಮಾಹಿತಿಗಳನ್ನ ಕಲೆ ಆಗ್ತಾ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್.